ನಮಸ್ಕಾರ ಗುರು, ವೆಲ್ಕಮ್ ಟು ಆಗ್ರಾ. ಆಗ್ರಾದಲ್ಲಿ ಏನು ಫೇಮಸ್ಸು ಅಂತ ಗೊತ್ತಲ್ಲ, ಗೊತ್ತಿಲ್ಲದೆ ಇರೋರಿಗೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಆಗ್ರಾದಲ್ಲಿರೋದು ದಿ ಗ್ರೇಟ್ ತಾಜ್ ಮಹಲ್. ಈ ತಾಜ್ ಮಹಲ್ ಬಂದು 7 ವಂಡರ್ಸಲ್ಲಿ ಒಂದು, ಅಂದರೆ ಜಗತ್ತಿನ 7 ಅದ್ಭುತಗಳಲ್ಲಿ ಒಂದು. ಅದನ್ನು ನೋಡೋಕ್ಕೆ ಅಂತ ಇವತ್ತು ಬಂದಿದ್ದೀವಿ. ಅದ್ರದ್ದು ಗ್ರ್ಯಾಂಡ್ ಎಂಟ್ರೆನ್ಸ್ ತೋರಿಸ್ತೀನಿ ನೋಡಿ. ಈಗ ಇದೇನೆ ತಾಜ್ ಮಹಲ್ ಮೇನ್ ಗೇಟ್. ಇದು ಗೇಟೇ ಈ ಥರ ಇದೆ. ಇನ್ನು ತಾಜ್ ಮಹಲ್ ಯಾವ ಥರ ಇರುತ್ತೆ ಅಲ್ವಾ? ಬನ್ನಿ ನೋಡೋಣ. ಇವತ್ತು ವೀಕ್ ಡೇಸಲ್ಲಿ ಬಂದಿರೋ ಹೆವಿ ಕ್ರೌಡ್ ಇದೆ ಗುರು. ಯಾಕಂದರೆ ವರ್ಲ್ಡ್ ಫೇಮಸ್ ಅಲ್ವಾ, ಸೊ ಇಡೀ ಪ್ರಪಂಚದಾದ್ಯಂತ ಇರೋ ಜನಗಳೆಲ್ಲ ಬರ್ತಾರೆ. ಏನು ಸಖತ್ತಾಗಿ ಕಟ್ಟಿದ್ದಾರೆ ನೋಡಿ. ಇಲ್ಲಿ ಫುಲ್ ಕೆಂಪು ಕಲ್ಲಲ್ಲೇ ಕಟ್ಟಿರೋದು ಕೋಟೆ ಫುಲ್ಲು. ತಾಜ್ ಮಹಲ್ದು ನಕ್ಷೆ ಎಲ್ಲೆಲ್ಲಿ ಏನೇನಿದೆ ಅಂತ. ನಾವೀಗ ಇಲ್ಲಿದ್ದೀವಿ. ಇಲ್ಲಿಂದ ತಾಜ್ ಮಹಲ್ ಇರೋದು ಅಲ್ಲಿ ಮುಂದೆ ಎಲ್ಲ ಗ್ರೌಂಡ್ ಆ ಥರ ಎಲ್ಲ ಮಾಡಿದ್ದಾರೆ. ಸೊ ಒಳಗೋಗಿ ಡೈರೆಕ್ಟಾಗಿ ನೋಡೋಣ. ತಾಜ್ ಮಹಲ್ ದಿ ವರ್ಲ್ಡ್ ಹೆರಿಟೇಜ್ ಮಾನ್ಯುಮೆಂಟ್. ಹುಡುಗರು ಇದೆ ತಾಜ್ ಮಹಲ್ದು ಎಂಟ್ರಿ ಗೇಟೇ ಈ ಥರ ಮಾಡಿದ್ದಾರೆ ನೋಡಿ. ಮೇನ್ ಗೇಟ್ ಇದು ಇದೇ ಈ ಥರ ಸಕಲ ಮಾಡಿದ್ದಾರೆ ನೋಡಿ. ಇದು ಕ್ರೇಜಿ ಅಲ್ಲ. ಸೊ ಈ ಮೇನ್ ಗೇಟ್ನ ಪಾರ್ ಮಾಡಿ ಹೋದರೆ ಫೈನಲಿ ನಾವು ಎಂಟ್ರಿ ಆಗೋದು ದಿ ವರ್ಲ್ಡ್ ಫೇಮಸ್ ತಾಜ್ ಮಹಲ್. ನೋಡ್ಬೋದು ಏನು ಕ್ರೌಡು. ಈಗ ಸ್ವೀಟ್ಗೆ ಇರುವೆ ಮುಚ್ಕೊಂಡವ್ರು ಜನ. ನೋಡಿ ತಾಜ್ ಮಹಲ್ ಹತ್ರಕ್ಕೆ ಬಂದಿದ್ದೀವಿ. ಏನು ಹೈಟ್ ಇದೆ ಗೊತ್ತಾ, ಇದು ಸಕ್ಕತ್ತಾಗಿದೆ ಮಾತ್ರ. ದೂರದಿಂದ ನೋಡೋಕೆ ಹೆವಿ ಚಿಕ್ಕದಾಗಿ ಕಾಣಿಸ್ತಿತ್ತು. ಪಕ್ಕದಲ್ಲಿ ಬಂದು ನಿಂತ್ಕೊಂಡ್ರೆ ಓದಾಗ್ತಾ ಇರೋದು ಎಷ್ಟು ದೊಡ್ಡ ಇದೆ ಅಂತ. ಹೋಲ್ ಬಿಲ್ಡಿಂಗ್ ಅಷ್ಟೇ ದೊಡ್ಡದಾಗಿದೆ. ಸುತ್ತ ರೆಡ್ ಸ್ಟೋನ್ಸಲ್ಲಿ ಕಟ್ಟಿರೋದು. ಅದು ತಾಜ್ ಮಹಲ್ ಮಾತ್ರ ವೈಟ್ ಮಾರ್ಬಲ್ಲು. ಇದಷ್ಟೇ ಕೆಳಗಡೆ ಅನಿಸುತ್ತೆ. ಅದೇ 50 ರೂಪೀಸ್ ಕೆಳಗಡೆ ಓಡಾಡ್ಕೋಬೇಕು. 300 ರೂಪೀಸ್ ಸ್ಪೆಷಲ್ ಟಿಕೆಟ್ಗೆ ಮೇಲೆ ಹೋಗ್ಬೇಕಿರೋದು. ಬಟ್ ಹಿಂಗೆ ಹಿಂದೆಯಿಂದ ಅಲ್ಲಿ ಬರ್ಬೋದಾ ನೋಡೋಣ. ಅಲ್ಲಿ ಬರೋಕ್ಕಾರೆ ಸುಮ್ಮನೆ ಒಂದು ರೌಂಡ್ ಸುತ್ತಾಡ್ಕೊ ಬರೋಣ. ನಮಗೋಸ್ಕರ ಅಷ್ಟೊಂದು ದುಡ್ಡು ಕಷ್ಟಪಟ್ಟು ಕಟ್ಸೋರು ಪಾಪ. ನೋಡದೇ ಇದ್ರೆ ಹಿಂಗೆ ಇನ್ಕಮ್ ತೆಗಿತಾವೆ ಚೆನ್ನಾಗಿ. ಹಾಂ, ನಮಗೋಸ್ಕರ ಏನು ಮಾಡಿಲ್ಲ, ಅವನಿಗೋಸ್ಕರ ಮಾಡ್ಕೊಂಡಿದ್ದು. ಅವ್ನ ಶೋಕಿಗೆ ಅವ್ನು ಕಟ್ಕೊಂಡ. ನಮ್ಮ ಶೋಕಿಗೆ ನಾವು ಬಂದು ನೋಡ್ತಾ ಇದ್ದೀವಿ ಅಷ್ಟೇ. ನೋಡಿ 50 ರೂಪಿ ತೊಗೊಬಂದವ್ರಿಗೆ ಇಲ್ಲೆಲ್ಲ ಓಡಾಡ್ಕೋಬೋದು. ಫುಲ್ ಇಲ್ಲೆಲ್ಲ ಸರೌಂಡಿಂಗ್ ಫುಲ್ ಓಡಾಡ್ಕೋಬೋದು. ಇಲ್ಲಿ ಇದು 50 ರೂಪೀಸ್ ಅವ್ರಿಗೆ ನೋಡಿ ಎಷ್ಟು ದೊಡ್ಡ ಜಾಗ ಕೊಟ್ಟವ್ರೆ. ಅದೇ 300 ರೂಪೀಸ್ ಅವ್ರಿಗೆ ನೋಡಿ ಇಷ್ಟೇ ಚಿಕ್ಕ ಜಾಗ. ಸುಮ್ಮನೆ ಇಲ್ಲಿ ಮೇಲೆ ಹತ್ಬೇಕು, ಅಲ್ಲಿ ಹೋಗ್ಬೇಕು, ವಾಪಸ್ ಬರ್ಬೇಕು ಅಷ್ಟೇ ಅಂತೆ. ಒಳಗಡೆನೂ ಬಿಡಲ್ವಂತೆ, ಬರೀ ಅಲ್ಲಿ ಎಂಟ್ರೆನ್ಸ್ ಅಷ್ಟೇ. ಇದೆಲ್ಲ ಏನು ನೀರು ಒಳಗೆ ಹೋಗಕ್ಕ ಏನಿವು ಏನೋ ಸಗದ ಮಾಡೋದು ನೋಡಿಲಿ. ಫುಲ್ಲು ಮಳೆ ನೀರೇ ನಿಲ್ಬಾರ್ದು ಆ ಥರ ಮಾಡಿರೋದು ಡ್ರೈನೇಜ್ ಸಿಸ್ಟಮ್ ಎಲ್ಲ. ಹಿಂಗೆ ಬಿದ್ದಿದ್ದು ನೀರೆಲ್ಲ ಹರ್ಕೊಂಡು ವಾಪಸ್ ಹೊಂಟೋಗ್ತಾ ಇರಬೇಕು. ವಾವ್, ಕ್ರೇಜಿ ಆಯ್ತಲ್ಲ. ಮಾರ್ಬಲ್ ವರ್ಕೆ ಫುಲ್ಲು. ಇಷ್ಟೊಂದು ಮಾರ್ಬಲ್ ಎಲ್ಲಿಂದ ತಂದ್ರೆ ಆ ಟೈಮಲ್ಲಿ ಅಲ್ವಾ? ಒಳಗಡೆ ಏನೇನೋ ಅದೇ ವಾದ ವಿವಾದಗಳು ನಡೀತಾ ಇತ್ತಲ್ಲ. ಇದು ಹಿಂದೂಗಳು ದೇವಸ್ಥಾನ ಇದ್ದಿದ್ದು, ಅದನ್ನು ಇದು ಮಾಡಿಬಿಟ್ಟು ತಾಜ್ ಮಹಲ್ ಕಟ್ಟಿದ್ದು ಹಂಗೆ ಹಿಂಗೆ ಅಂತ. ಬಟ್ ಇತಿಹಾಸಕಾರರ ಪ್ರಕಾರ ಒಂದಷ್ಟು ಜನ ಇತಿಹಾಸಕಾರರು ಹೇಳೋದು ಇದು ಶಹಜಾನ್ ಕಟ್ಟಿಸಿದ್ದು ಅಂತ. ಬಟ್ ಇನ್ನೊಂದಷ್ಟು ಇತಿಹಾಸಕಾರರು ಹೇಳೋದು ಶಹಜಾನ್ ಏನು ಕಟ್ಟಿಸ್ಲಿಲ್ಲ, ಇದು ಮುಂಚೆನೇ ಒಂದು ಇತ್ತು, ಆ ಜಾಗಕ್ಕೆ ರೆನೋವೇಷನ್ಸ್ ಮಾಡ್ತಿರೋದು ಫ್ರಂಟಲ್ಲಿ ಅಂತ ಹೇಳ್ತಾರೆ ಅಷ್ಟೇ. ಸೊ ಯಾವುದು ನಿಜ ಯಾವುದು ಸುಳ್ಳು ಯಾರಿಗೂ ಗೊತ್ತಿಲ್ಲ. ಹಾಂ, ಅವ್ರವ್ರು ನೋಡ್ದಂಗೆ ಅವ್ರವ್ರು ಬರ್ದವ್ರೆ. ಬಟ್ ಅಲ್ಲಿ ನೋಡಿದ್ರು ಸೆಂಟ್ರಲ್ಲಿ ತ್ರಿಶೂಲ ಡಿಸೈನು ಕಾಣ್ತಾಯ್ತಾ? ನಿಮ್ಗೇನಾದ್ರು ಕಾಣಿಸ್ತಿದೆ ಕ್ಯಾಮ್ರಾದಲ್ಲಿ? ಒಂದು ಸೆಂಟ್ರಲ್ ತ್ರಿಶೂಲ ಡಿಸೈನ್ ಇದೆ ನೋಡಿ. ಇಂಥವೆಲ್ಲ ನೋಡೇ ನಮ್ಮದು ಅನ್ನೋದು. ಮತ್ತು ಏನೂ ಮಾಡೋಕ್ಕಾಗಲ್ಲ. ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ, ಅದಕ್ಕೋಸ್ಕರನೇ ಅವ್ರು ಮಾಡ್ಕೋತಾರೆ. ನಾವೀಗ ಬಿಸ್ನೆಸ್ ಆಯ್ತಾಯಿದ್ದೀವಿ ಬಾ ಹೇಳೋಣ. ರಾಜಮಾರ್ಗ ಆಯ್ತು ನೋಡಿ ಇಲ್ಲಿ. ಹೆವಿ ಬಿಸಿಲಿದೆ ಮಾತ್ರ. 45 ಡಿಗ್ರಿ ಟೆಂಪ್ರೇಚರ್ ಇದೆ. ಆ ಹೀಟಲ್ಲಿ ಓಡಾಡ್ತಾ ಇರೋದು ನಾವು ನೋಡಿ. ಈಗ ತಾಜ್ ಮಹಲ್ ಬ್ಯಾಕ್ ಸೈಡಿಗೆ ಬಂದಿದ್ದೀವಿ. ಸೊ ಇದು ತಾಜ್ ಮಹಲ್ ಆ್ಯಂಡ್ ಇದು ಯಮುನಾ ನದಿ. ಅಲ್ಲಿ ಕಾಣ್ತಾ ಇದೆಯಲ್ಲ ಅದು ಆಗ್ರಾ ಫೋರ್ಟು. ಆಗ್ರಾ ಫೋರ್ಟ್ ಆ್ಯಂಡ್ ಪ್ಯಾಲೇಸು. ಬೇಸಿಗೆಲ್ಲೂ ಪರವಾಗಿಲ್ಲ, ಸುಮಾರು ನೀರಿದೆ ಗುರು. ಸೊ ಅಲ್ಲೊಂದು ಪಾರ್ಕ್ ಇದೆ. ಆ ಪಾರ್ಕಲ್ಲಿ ಸಂಜೆ ಟೈಮಲ್ಲಿ ಬಂದರೆ ಒಳ್ಳೆ ಸನ್ಸೆಟ್ ನೋಡ್ಬೋದು. ಹಾಂ, ಅಲ್ಲಿಗೆ ವ್ಯೂ ಪಾಯಿಂಟ್ ಇರೋ ತಾಜ್ ಮಹಲ್ ವ್ಯೂ ಪಾಯಿಂಟು. ಅದು ಬ್ಯಾಕ್ ಸೈಡಿಂದ ಬರಬೇಕು. ಸೊ ಅಲ್ಲಿಗೆ ಬಂದರೆ ಅದನ್ನು ನೋಡ್ಬೋದು. ನೋಡೋಣ ಆಮೇಲೆ ಇಲ್ಲಿಂದ ಎಕ್ಸಿಟ್ ಆದಮೇಲೆ ಆಟೋದವ್ರ ಹತ್ರ ಮಾತಾಡಿ ಅಲ್ಲಿಗೂ ಬರೋಣ. ನೆಕ್ಸ್ಟ್ ಅಲ್ಲಿಗೂ ಹೋಗ್ತೀವಿ ಫೋರ್ಟ್ಗೆ. ಆ ಕೋಟೆನೂ ನೋಡ್ತೀವಿ. ಸೊ ಎಲ್ಲ ನೋಡೋಣ. ಈ ಸದ್ಯಕ್ಕೆ ತಾಜ್ ಮಹಲ್ ನೋಡಿ.
महबूबा मैं तेरा महबूबा महबूबा ओ मैं तेरा महबूबा. ಹಾಂ ಮಾರ್ಬಲ್ಸ್ ಟಚ್ ಮಾಡಿ ಫೀಲ್ ಮಾಡ್ಬೇಕಂತೆ. ನೀವು ಹೇಳ್ತಿರೋದು ಕರೆಕ್ಟ್ ಗುರು. ಇಂಥ ಮಾರ್ಬಲ್ ಬೇರೆ ಕಡೆ ಎಲ್ಲೂ ಇರಲ್ಲ ಅಲ್ವಾ? ಹಾಂ, ಇಂಥ ಸ್ಪೆಷಲ್ ಮಾರ್ಬಲ್ ತರಿಸಿ ಯೂಸ್ ಮಾಡಿದ್ದಾರೆ ಅಂದಮೇಲೆ ಬೇರೆ ಕಡೆ ಸಿಗಲ್ಲ. ಸೊ ಮುಟ್ಟೆನೇ ಫೀಲ್ ಮಾಡಬೇಕು. ಸಖತ್ತಾಗಿದೆ ಫೀಲು. ತಣ್ಣಗಿದೆ ಅಲ್ಲ, ಒಂದು ಸ್ವಲ್ಪ ತಣ್ಣಗಿದೆ. ಬೇರೆ ಕಲ್ಲು ಹೋಲಿಸಿದ್ರೆ ಸ್ವಲ್ಪ ತಣ್ಣಗಿದೆ. ಇದೆಲ್ಲ ಏನೋ ಮಾಡ್ರನ್ ಟಚ್ ಇಲ್ಲ. ಆವಾಗೊಂದೇ ನೋಡು ಬ್ಲ್ಯಾಕ್ ಸ್ಟೋನ್ ಮಧ್ಯದಲ್ಲಿ ಯೂಸ್ ಮಾಡಿರೋ ಡಿಸೈನ್ಗೋಸ್ಕರ ಫುಲ್ಲು ಎಲ್ಲ ಮಾರ್ಬಲ್ಸೆಲ್ಲ ಯೂಸ್ ಮಾಡಿರೋದು ನೋಡಿ. ಇದೆಲ್ಲ ವೈಟ್ ಮಾರ್ಬಲ್ಸು. ಡ್ರೈನೇಜ್ಗೋಸ್ಕರನೂ ಅದನ್ನೇ ಯೂಸ್ ಮಾಡಿದ್ದಾರೆ ನೋಡಿ. ಯಾವುದ್ರಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ರೆಡ್ ಸ್ಟೋನ್ ಆ್ಯಂಡ್ ವೈಟ್ ಮಾರ್ಬಲ್ಸ್ ಅದೆರಡನ್ನೂ ಯೂಸ್ ಮಾಡಿರೋದು. ಕ್ರೇಜಿ ಕಾಂಬಿನೇಷನ್ನು. ಸಖತ್ತಾಗಿ ಕಾಣುತ್ತೆ ಮಾತ್ರ. ಅಷ್ಟು ಅಗಲ ಜಾಗ ಇದ್ರೂ ಎಲ್ಲ ಗೋಡೆ ಸಂದಿಲ್ಲ ಉಸ್ಕೊಂಡು ಓಡಾಡ್ತಾಯಿದ್ವಿ. ಏನಕ್ಕೆ ಅಂದರೆ ಬಿಸಿಲಂಗೆ ಹೊಡಿತಾ ಇದೆ ನೋಡಿ. ಎಲ್ಲರೂ ಹಂಗೆ ಓಡಾಡ್ತಾ ಇರೋದು. ಬರೋದು ಅಂದ್ಬಿಟ್ಟು ಯಾಕಾರು ಬಂದ್ವಪ್ಪ, ಏನು ನೋಡೋದಿಲ್ಲ ಅನ್ನೋ ಥರ ಆಗಿರುತ್ತೆ ಎಲ್ರಿಗೂ ಪರಿಸ್ಥಿತಿ ನೋಡಿ. ಎಲ್ಲ ಡೋರ್ಗಳು ಹಿಂಗೆ ಲಾಕ್ ಮಾಡಿಬಿಟ್ಟಿದ್ದಾರೆ. ಇಷ್ಟು ದೊಡ್ಡ ಬಿಲ್ಡಿಂಗ್ ಇಷ್ಟು ಚಿಕ್ಕ ಚಿಕ್ಕ ಡೋರು ಏನಕ್ಕೆ ಅಂತ ಗೊತ್ತಿಲ್ಲ. ಇದು ಫುಲ್ ವೆಂಟಿಲೇಷನ್ಗೆ ಅನ್ಸುತ್ತೆ. ಇದು ಎಲ್ಲ ಮಾರ್ಬಲ್ಸೇ ನೋಡಿ ಹಿಂಗೆ ಕೊಡ್ತಿದ್ದಾರೆ. ಏನು ಎಕೋ ಹೊಡಿತಾ ಇದೆ? ಏನಿದೆ ಒಳಗೆ? ಇದೆಲ್ಲ ರೂಮ್ಸು. ಏನು? ಹಾಂ, ಸುಮ್ಮನೆ ತಾಜ್ ಮಹಲ್ನ ಒಂದು ರೌಂಡ್ ಹಾಕ್ಕೊಂಡು ಬಂದಿದ್ದೀವಿ ಸದ್ಯಕ್ಕೆ. ಒಂದು ಸೈಡಿಂದ ಇನ್ನೊಂದು ಸೈಡಿಗೆ ಬಂದಿದ್ದೀವಿ. ಯಾವ ಕಡೆಯಿಂದ ನೋಡೋರು ಒಂದೇ ಥರ ಇದೆ. ಬೇರೆ ಏನು ಡಿಸೈನ್ ಚೇಂಜಸ್ ಇಲ್ಲ. ಪ್ಲೀಸ್ ಡು ನಾಟ್ ಥ್ರೋ ಮನಿ ಹಿಯರ್. ಯಾರೋ ದುಡ್ಡು ಎಸಿತಿದ್ರಂತೆ, ದುಡ್ಡು ಎಸೆಯೋರ್ಗೆ ಹಾಕೋರೆ. ನಾವು ದುಡ್ಡು ಎಸೆಯೋಷ್ಟು ಶ್ರೀಮಂತರಲ್ಲ. ಇದೇನೋ ಅಂಡರ್ಗ್ರೌಂಡ್ ಚಾಂಬರ್ಗಳು ಇದು. ಎಲ್ಲೋ ಒಳಗಡೆ ಹೋಗುತ್ತಿದ್ದು ಏನು ಕಾಣಲ್ಲ. ಬಟ್ ಒಳಗಡೆಗೆಲ್ಲ ಹೋಗುತ್ತೆ ಇದು. ಎಲ್ಲಿಗೆ ಏನು ಅಂತ ಗೊತ್ತಿಲ್ಲ. ಫುಲ್ ಎಲ್ಲ ಸೀಲ್ ಡೌನ್ ಮಾಡಿಬಿಟ್ಟಿದ್ದಾರೆ. ಎಲ್ಲ ಸೀಕ್ರೆಟ್ ಮೇಂಟೈನ್ ಮಾಡ್ತಾಯಿದ್ದಾರೆ. ಏನಕ್ಕೆ, ಏನು ಒಳಗೆ ಏನಿದೆ ಏನೂ ಗೊತ್ತಿಲ್ಲ. ಯಾರಿಗೂ ಗೊತ್ತಾಗೋಕ್ಕೂ ಬಿಡ್ತಾಯಿಲ್ಲ. ಆ ಲೆವೆಲಿಗೆ ಸೀಕ್ರೆಟ್ ಮೇಂಟೈನ್ ಮಾಡ್ತಾಯಿದ್ದಾರೆ. ಮಾಡಲಿ, ಅದು ಎಷ್ಟು ದಿನ ಮಾಡ್ತಾರೆ. ಒಂದಲ್ಲ ಒಂದಿನ ಜನಗಳ ಕಣ್ಣಿಗೆ ಬೀಳಲೇಬೇಕು, ಬೆಳಕಿಗೆ ಬರಲೇಬೇಕು. ಯಾರು ಆಚೆ ಎಳ್ದೇ ಹೇಳ್ತಾರೆ. ಸೊ ಅವಾಗ ಗೊತ್ತಾಗುತ್ತೆ ತಾಜ್ ಮಹಲ್ ಅಸಲಿ ಸತ್ಯ ಅಲ್ವಾ? ಸತ್ಯ ಏನೇ ಆಗಿರ್ಬೋದು, ಕಟ್ಸಿದ್ದು ಯಾರೇ ಆಗಿರ್ಬೋದು, ಮಾತ್ರ ತುಂಬ ಅದ್ಭುತವಾಗಿ ಕಟ್ಸವ್ರೆ. ಆ ಕಲೆಗೆ ಬೆಲೆ ಕೊಡಬೇಕು. ಈ ಕೆಳಗಡೆ ಸೈಡ್ ಬಾಟಮ್ ಸೈಡ್ ಎಂಟ್ರಿ ಇದೆ ಅಂತಿದೆ ನಾನು ಓದಿರೋ ಪ್ರಕಾರ. ಹಾಂ, ಅದೇನೇ ಇದು ಎಲ್ಲ ಅಂಡರ್ಗ್ರೌಂಡ್ ಚೇಂಬರ್. ಅಲ್ಲಿ ಹಿಂದ್ಗಡೆ ಒಂದು ಡೋರ್ ಇದೆ, ನದಿ ಸೈಡಿಂದ ಒಂದು ಡೋರ್ ಇದೆ. ಅದನ್ನು ಸೀಲ್ ಡೌನ್ ಮಾಡಿದ್ದಾರೆ. ಓಪನ್ ಮಾಡಕ್ಕೆ ಬಿಡ್ತಾರೆ. ಸೊ ಡೈರೆಕ್ಟ್ ಅಂಡರ್ಗ್ರೌಂಡ್ ಚೇಂಬರ್ಗೆ ಹೋಗುತ್ತಂತೆ. ಅದು ಒಳಗೆ ಏನಿದೆ, ಕೆಳಗೆ ಏನಿದೆ ಅಂತ ಸೀಕ್ರೆಟ್ ತುಂಬ ಮೇಂಟೈನ್ ಮಾಡ್ತಾ ಇದ್ದಾರೆ. ಯಾವ ಬೆಳಕು ಬರುತ್ತೋ ಗೊತ್ತಿಲ್ಲ. ದೇವಸ್ಥಾನದಲ್ಲಿ ಸಿಗ್ತಲ್ಲ ನಿಧಿ, ಆ ಥರ ನಿಧಿ ಎಲ್ಲ ಏನು ಸಿಗಲ್ಲ. ಇಲ್ಲಿ ಸಿಕ್ಕರೆ ನನ್ನ ಪ್ರಕಾರ ಶಿವಲಿಂಗ ಸಿಗುತ್ತೆ ಗುರು, ಬೇರೆ ಏನು ಸಿಗಲ್ಲ. ಅದೇ ನಿಧಿ ನಮಗೆ, ಅದೇ ಸಿಕ್ಲಿ ಬಾ ಅಲ್ವಾ? ಗೊತ್ತಿರೋದಕ್ಕೆ ಜಗಳ ಆಗ್ತಾವಂತ. ಹಾಂ, ಮತ್ತು ಸುಮ್ಮನೆ ಹಿಂದೂ ಮುಸ್ಲಿಂ ಗಲಾಟೆ ಆ ಥರ ಎಲ್ಲ ಆಗಬಾರ್ದು ಅನ್ನೋದಕ್ಕೆ ಮಾಡ್ತಾಯಿದ್ದಾರೆ. ಬಟ್ ಏನೇ ಆದ್ರೂ ಇದು ನಮ್ಮ ದೇಶ, ನಾವು ಇದೆಲ್ಲ ಕಟ್ಟಿ ಬಿಟ್ಟಿದ್ದು. ಔಟ್ಸೈಡಿಂದ ಯಾರೋ ಬಂದು ನಮ್ಮ ಮೇಲೆ ದಾಳಿ ಮಾಡಿ ನಮ್ಮ ದೇವಸ್ಥಾನಗಳು, ನಮ್ಮ ಏನಂತಾರೆ ಇದಕ್ಕೆ, ಪ್ರಾಚೀನ ಬಿಲ್ಡಿಂಗಿಗೆ ಏನಂತಾರೆ? ಹಾಂ, ಬಿಲ್ಡಿಂಗಿಗೆ ಏನಂತಾರೆ ಕನ್ನಡದಲ್ಲಿ? ಸ್ಮಾರಕ ಅಲ್ಲ, ಸ್ಮಾರಕ ಅಂದರೆ ಇದಲ್ವಾ, ಸಮಾಧಿದು ಭವನಗಳ ಏನೋ ಒಂದು ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ನಮ್ಮ ಬಿಲ್ಡಿಂಗ್ಗಳು, ನಮ್ಮ ಮನೆಗಳು, ನಮ್ಮ ದೇವಸ್ಥಾನಗಳು, ನಮ್ಮ ಅರಮನೆಗಳು, ಇದನ್ನೆಲ್ಲ ಅವ್ರು ದಾಳಿ ಮಾಡಿ ಅವ್ರು ಆಕ್ರಮಿಸ್ಕೊಂಡು ಅವ್ರಿಗೆ ಹೆಂಗೆ ಬೇಕು ಹಂಗೆ ತಿದ್ದುಪಡಿ ಮಾಡಿಕೊಂಡು ಎಲ್ಲ ಚೇಂಜ್ ಮಾಡಿಬಿಟ್ಟು ಅವ್ರವ್ರ ಹೆಸರು ಇಟ್ಕೊಬಿಟ್ರೆ ಈಗ ಅವ್ರಿಗೆ ಓಡಿಸಿದ್ದೀವಿ ನಾವು ವಾಪಸ್ಸು. ಓಡಿಸ್ಬಿಟ್ಟು ನಾವುಗಳಿರೋದು. ಸೊ ಈಗ ನಮ್ದಕ್ಕೆ ನಾವು ಮತ್ತೆ ಚೇಂಜ್ ಮಾಡ್ಕೋಬೋದಲ್ವಾ? ಅವ್ರು ಬಂದು ನಮ್ಮ ದಾಳಿ ಮಾಡ್ಬಿಟ್ಟು ನಮ್ಮ ಹೆಸ್ರುಗಳ್ನ ಅಳಿಸ್ಬಿಟ್ಟು ಅವ್ರ ಹೆಸ್ರುಗಳು ಇಟ್ಕೊಂಡವ್ರೆ. ಈಗ ಮತ್ತೆ ನಮ್ಮ ಆಡಳಿತಕ್ಕೆ ಬಂದಿದೆ, ನಮ್ಮ ಕೈಗಳಲ್ಲೇ ಇದೆ. ಸೊ ಮತ್ತೆ ಹಳೇದನ್ನ ಯಾಕೆ ವಾಪಸ್ ಮಡಗಬಾರ್ದು ಅಲ್ವಾ? ಅದಕ್ಕೆಲ್ಲ ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳು ಇದ್ದಾರೆ. ಅವ್ರುಗಳು ಯೋಚನೆ ಮಾಡಿ ಮಾಡ್ತಾರೆ. ಬಟ್ ನಮ್ಗೆ ಇಲ್ಲದೇ ಇರೋ ಟೆನ್ಷನ್ಗಳು ಅಷ್ಟೇ ಇವು. ಸೊ ಅಂಥ ಟೆನ್ಷನ್ನೆಲ್ಲ ಬಿಟ್ಟಾಕಿ ಸುಮ್ಮನೆ ಎಂಜಾಯ್ ಮಾಡೋಣ ಅಲ್ವಾ? ಸ್ವಲ್ಪ ತಣ್ಣಗಿದೆ ಇಲ್ಲಿ ಬೇರೆ ಕಡೆ ಹೋಲ್ಸರ್. ಹೆಂಗರು ಫಸ್ಟು ಇದ್ರೊಳಗೆಲ್ಲ ಬಿಡ್ತಿದ್ರಾ? ಒಳಗಡೆ ಎಲ್ಲ ಬಿಡ್ತಿದ್ರು, ಸ್ಟೆಪ್ಸ್ ಇದೆ ಅಂತ ಒಳಗಡೆ. ಹಾಂ, ಫಸ್ಟಲ್ಲೆಲ್ಲ ಬಿಡ್ತಿದ್ರು. ಈಗ ಏನಕ್ಕೆ ಬಿಡ್ತಾ ಇಲ್ಲ? ಮೋಸ್ಟ್ಲಿ ದೊಡ್ಡ ದೊಡ್ಡ ಎಕ್ಸ್ಪ್ಲೋರರ್ಸ್ ಇದ್ದಾರೆ, ಅಂಥವ್ರು ಒಳಗೆ ನುಗ್ಗಿದ್ರೆ ಏನೇನು ಹುಡುಕ್ಬಾರ್ದು ಅಂತವನ್ನೆಲ್ಲ ಹುಡುಕ್ಬಿಡ್ತಾರೆ. ಹುಡುಕ್ಬಿಟ್ಟು ಎಲ್ಲ ಹುಡುಕಿ ವಿತ್ ಪ್ರೂಫ್ ತೋರಿಸ್ಬಿಡ್ತಾರೆ, ಹಿಂಗಿದೆ ಅಂತ ಜನಗಳಿಗೆ. ಅವಾಗ ಏನು ಮಾಡ್ತಾರೆ, ಎಲ್ಲರೂ ರೊಚ್ಚಿಗೆ ದೊಡ್ತಾರೆ, ಕೋರ್ಟಲ್ಲಿ ಕೇಸ್ ಹಾಕ್ತಾರೆ, ಇದು ನಂದು ಅಂತ ಕಿತ್ತಾಡ್ಬಿಟ್ಟು ವಾಪಸ್ ಇಸ್ಕೊಬಿಡ್ತಾರೆ ಅನ್ನೋ ಬೈಕ್ಕೆ ಯಾರನ್ನೂ ಬಿಡ್ತಾ ಇಲ್ಲ. ಅಷ್ಟೇ, ಎಲ್ಲ ಸೈಡ್ ಡೌನ್ ಮಾಡಿಬಿಟ್ಟಿದ್ದಾರೆ. ನೋಡೋಣ ಯಾವಾಗ ಹುಡುಕ್ತಾರೆ, ಏನಾಗುತ್ತೆ ಇದ್ರದ್ದು, ಸತ್ಯ ಹೊರಗೆ ಬರುತ್ತಾ ಬರಲ್ವಾ ಅಂತ. ಬಟ್ ಜನಗಳಿಗೆ ಕಂಪೇರ್ ಮಾಡಿದ್ರೆ ಜನಗಳು ಇಷ್ಟಿದ್ದಾರೆ. ಬಿಲ್ಡಿಂಗ್ ಎಷ್ಟು ದೊಡ್ಡ ಇದೆ ಗೊತ್ತಾ? ಆ ಮೇಲ್ಗಡೆ ಕಳಸ ಇದೆಯಲ್ಲ, ಅದೇ ನಮಗಿಂತ ಒಂದು 4ರಷ್ಟು ಹೈಟ್ ಇದೆ ಅನ್ಸುತ್ತೆ. ಒಂದು 30 ಫೀಟ್ ಮೇಲಿದೆ ಅನ್ಸುತ್ತೆ. ಇರ್ಬೋದು. ಕೆಳಗಡೆ ಇದು ಕೆಳಗಡೆ ಬೇಸು. ಅದೇ ಇದೆ ಅನ್ಸುತ್ತೆ. 40 ಫೀಟ್ ಇದೆ.
ಇಲ್ಲ ಒಂದು 20 ಇರ್ಬೋದು, ನನಗಿಂತ ಒಂದು 4 ಇದೆಯಾ. ನಾನು ಅದ್ರ ಮುಂದೆ ನಿಂತರೆ ಹಾಂ ಡೋರ್ ಲೆವೆಲ್ಗೆ ಬರ್ತಿದ್ದೋ. ಒಂದು 30 ಇದೆ, ಕೆಳಗೆ ಒಂದು 30, ಮೇಲೊಂದು 90, ಆಮೇಲೆ ಫುಲ್ ಬಾಟ್ಲು. ಸೊ ತಾಜ್ ಮಹಲ್ನ ಒಂದು ರೌಂಡ್ ಹಾಕ್ಕೊಂಡು ಎಕ್ಸಿಟ್ ಆಗ್ತಾಯಿದ್ದೀವಿ. ಈ ಬಿಸಿಲಲ್ಲಿ ಒಂದು ರೌಂಡ್ ಹಾಕೋ ಅಷ್ಟರಲ್ಲೇ ಯಾವುದೋ ಒಂದು ಊರು ಸುತ್ತಾಡ್ಕೊಂಬಂದಂಗೆ ಆಯಿತು. ಅಷ್ಟು ಸಾಕಾಗೋಯ್ತು. 3 ಬಾಟ್ಲ ನೀರು ಖಾಲಿ ಮಾಡಿದ್ದೀವಿ, ಆದರೂ ಸುಸ್ತೋಗಿಲ್ಲ. ಓಡಾಡ್ತಾ ಇರೋದಕ್ಕೆಲ್ಲ ಎನರ್ಜಿ ಡ್ರಾಪ್ ಆಗ್ತಾ ಇರೋದು. ಹೆವಿ ಬಿಸಿಲು ಹೊಡಿತದೆ, ಆ ಲೆವೆಲ್ಗೆ ಬಿಸಿಲಿದೆ ಇಲ್ಲಿ ನೋಡಿ. ಇಲ್ಲಿಂದ ಏನು ಕ್ರೇಜಿ ವ್ಯೂ ಇದೆ ತಾಜ್ ಮಹಲ್ದು. ಯಾವ ಫೋಟೋಗ್ರಾಫರ್ಸ್ ಇಲ್ಲ, ಯಾವ ಜನ ಇಲ್ಲ, ಏನಿಲ್ಲ. ಫುಲ್ಲು ಫ್ರೀಯಾಗಿ ಒಳ್ಳೆ ವ್ಯೂ ಸಿಗುತ್ತೆ ನೋಡಿ ಇಲ್ಲಿ. ನೋಡಿದರೆ ಮಿತಿ ಮೀರುತ್ತಿದೆ ಮನಮೋಹಕ ಮಿಡಿತ, ಆಳದಲ್ಲಿ ಅತಿಯಾಗುತ್ತಿದೆ ಅಪರೂಪದ ಸೆಳೆತ. ದಿ ವರ್ಲ್ಡ್ ಫೇಮಸ್ ತಾಜ್ ಮಹಲ್, ಜಗತ್ತಿನ 7 ಅದ್ಭುತಗಳಲ್ಲಿ ಒಂದಾದಂತಹ ತಾಜ್ ಮಹಲ್ನ ಇವತ್ತು ನೋಡಿ ಮುಗಿಸಿದ್ದೀವಿ. ಸೊ ಈಗ ನೆಕ್ಸ್ಟ್ ಆಗ್ರಾ ಫೋರ್ಟ್ಗೆ ಹೋಗ್ತೀವಿ. ಆಗ್ರಾ ಫೋರ್ಟ್ ಆ್ಯಂಡ್ ಆಗ್ರಾ ಪ್ಯಾಲೇಸ್ 2 ಅಲ್ಲಿದೆ. ಸೊ ಅದನ್ನು ಒಂದು ಸ್ವಲ್ಪ ನೋಡಿ ಆಮೇಲಿಂದ ಇಲ್ಲಿಂದ ಬೇರೆ ಕಡೆ ಹೊರಡಬೇಕು. ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಬೈ.